ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ನಗುವಿನ ಒಡತಿ ಕನ್ನಡ ವ್ಲಾಗ್ ಮಾತಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಲಾಸ್ಟ್ ನೈಟ್ ಊರಿಂದು ಭಜನೆ ಇತ್ತು. ಕಾರ್ಯ ಎಲ್ಲ ಮುಗಿದ ನೈಟಿಗೆ ಭಜನೆ ಇಟ್ಕೊಂಡಿದ್ರು. ತುಂಬ ಚೆನ್ನಾಗಿ ಆಡ್ತಿದ್ರು. ಕೇಳಿ ಸ್ವಲ್ಪ ಮೀನಿಂಗ್ಫುಲ್ಲಾಗಿತ್ತು, ಸ್ವಲ್ಪ ಬೇಜಾರು ಆಯಿತು. ನಮ್ಮ ಅಜ್ಜಿ ಎಲ್ಲರೂ ತುಂಬ ನೆನಪಾಗ್ಬಿಟ್ರಿ ಸಾಂಗ್ಗಳು ಕೇಳಿ. ಹಳ್ಳಿ ಕಡೆ ಈಗಲೂ ಈ ಥರ ಪದ್ಧತಿ ಇದೆ ಅಂದರೆ ಅದನ್ನು ನಂಬೋಕ್ಕೆ ಅಸಾಧ್ಯ. ಬಟ್ ಈ ಕಡೆ ಯಾರೂ ಮಾಡಲ್ಲ. ಮಾಡಿದ್ರೂ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಮಾಡ್ತಾರೆ. ಇವ್ರ ಥರ ಹಳೆಯ ಕಾಲದ ಈ ಥರ ಗೆಜ್ಜೆ ಅವೆಲ್ಲ ಇಟ್ಕೊಂಡು ಮಾಡೋದಿಲ್ಲ. ಅದನ್ನು ನೋಡಿ ಖುಷಿ ಆಯಿತು, ಬೇಜಾರು ಆಯಿತು. ಮನೆಯವರೆಲ್ಲ ಕುತ್ಕೊಂಡು ಕೇಳ್ತಾಯಿದ್ವಿ. ಒಂದು 11:30 12 ಅಷ್ಟರಲ್ಲೆಲ್ಲ ಮುಗಿಸ್ಬಿಟ್ರು. ಅಷ್ಟೊತ್ತವರೆಗೂ ಎಲ್ಲ ಕುತ್ಕೊಂಡು ಚೆನ್ನಾಗಿ ಕೇಳ್ತಿದ್ವಿ. ಒಬ್ಬರು ಮಲಗಿರಲಿಲ್ಲ, ಮಕ್ಕಳು ಸುತ್ತ ಮಲ್ಕೊಂಡಿರಲಿಲ್ಲ. ಕೇಳಿಕೊಂಡು ಅಜ್ಜಿ ನೆನೆಸ್ಕೊಂಡು ಅವರಿಗೆ ಟೀ ಮತ್ತು ರಸಾಯನ ಎಲ್ಲ ರೆಡಿ ಮಾಡಿಕೊಂಡು ಮಾಡಿಕೊಡ್ತಿದ್ರು ದೊಡ್ಡವರು. ನಮ್ಗೆ ಯಾಕೋ ತುಂಬ ಟಯರ್ಡ್ ಆಗಿತ್ತು, ಅದಕ್ಕೆ ಬಂದು ಎಲ್ಲ ಮಲ್ಕೊಂಡು ಆಲ್ರೆಡಿ ಎದ್ದಿದ್ದೀವಿ. ಇದು ಮಾರ್ನಿಂಗ್, ವೆಡ್ನೆಸ್ಡೇ ಮಾರ್ನಿಂಗ್. ಇವಾಗೆಲ್ಲ ಎದ್ದು ನಾವು ಊರಿಗೆ ಹೋಗಬೇಕು. ತಿಂಡಿ ಅಕ್ಕ ರೆಡಿ ಮಾಡ್ತಾಯಿದ್ದಾರೆ, ರೊಟ್ಟಿ ಮಾಡ್ತಾಯಿದ್ದಾರೆ. ನಾನ್ ವೆಜ್ ಸಾಂಬಾರೆಲ್ಲ ಇರುತ್ತಲ್ಲ, ಅದಕ್ಕೆ ತಿಂದೇ ಇದ್ದವ್ರಿಗೆ ಚಟ್ನಿ, ಟೊಮೆಟೊ ಗೊಜ್ಜು ಮತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದೆಲ್ಲ ರೆಡಿ ಮಾಡ್ಕೋತಾಯಿದ್ರು. ನಾವೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಮಾಡಿಕೊಂಡು ಊರಿಗೆ ಹೋಗಬೇಕು. ಏಕೆಂದರೆ ಮದ್ದೂರಿಗೆ ಬಂದು ನಾನು ವಾರ ಎಲ್ಲ ಮಾಡಿ ದೀಪ ಹಚ್ಬೇಕು. ಏಕೆಂದರೆ ಇದು ಲಾಸ್ಟ್ ಟೈಮ್ ಹಬ್ಬ ನನಗೆ ಈ ಏರಿಯಾದಲ್ಲಿ. ಅದಕ್ಕೋಸ್ಕರ ಬಂದಿದ್ವಿ. ಎಲ್ಲ ಒಂದು ಸಣ್ಣದಾಗಿ ಲಾಸ್ಟಲ್ಲಿ ಕ್ಯಾಪ್ಚರ್ ಮಾಡ್ಕೋತಾಯಿದ್ದೆ. ಎದ್ದು ಕಾಫಿ ಕುಡ್ಕೊಂಡೆಲ್ಲ ಆದಮೇಲಿಂದ ಎಲ್ಲನೂ ಒಂದು ಕಡೆಯಿಂದ ಮಾತಾಡಿಸ್ಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾಯಿದ್ದೀನಿ. ಮತ್ತು ಇಲ್ಲಿಗೆ ಯಾವಾಗ ಬರೋದು ಅಂತ ಗೊತ್ತಿಲ್ಲ. ಇವರೆಲ್ಲ ನೆಕ್ಸ್ಟ್ ಗೃಹ ಪ್ರವೇಶಕ್ಕೆ ನಮ್ಮ ಮನೆಗೆ ಬರೋದು. ಇಲ್ಲಿಗಿನ ರೇರ್ ನಾನು ಹೋಗೋದು, ಅದಕ್ಕೋಸ್ಕರ ಒಂದು ಸಲ ಕ್ಯಾಪ್ಚರ್ ಮಾಡಿಕೊಂಡೆ. ಈ ಗುಂಡ ನೋಡಿ, ಗುಂಡ ನೋಡಿದ ತಕ್ಷಣ ಸ್ಮೈಲ್ ಕೊಡುತ್ತೆ, ಕಂದಮ್ಮ ಅದು. ಗುಡ್ ಮಾರ್ನಿಂಗ್ ಹೇಳಿ ಅವನು ಒಂದು ಸ್ವಲ್ಪ ನಗಿಸ್ಕೊಂಡು, ಇಲ್ಲಿ ಬನ್ನಿ ಸಿಂಚು ಅಂತ ನಾನು ನಿಮಗೆ ನೆನ್ನೆ ಹೇಳಿದೆ ಅಲ್ವಾ. ಸಿಂಚು ಬಂಗಾರಿ, ಇವಳಿಗೆ ಎಲ್ಲನೂ ಅರ್ಥ ಆಗುತ್ತೆ, ನಾವು ಮಾತಾಡೋದೆಲ್ಲವೂ ಅರ್ಥ ಆಗುತ್ತೆ. ದೇವರಿಗೆ ಕರುಣೆ ಇಲ್ಲ ಅಷ್ಟೇ. ಈ ಥರ ಮಾಡಿ ಕೂರಿಸಿದ್ದಾರೆ. 25 ಇಯರ್ಸ್ ಅಂತೆ. ನಾನು ನಿನ್ನೆ 24 23 ಅಂತ ಹೇಳಿದೆ. 25 ಇಯರ್ಸ್ ಆಲ್ಮೋಸ್ಟ್. ಅವಳಿಗೆ ಎಲ್ಲನೂ ಅರ್ಥ ಆಗುತ್ತೆ. ಬಟ್ ಮಲಗಿದ್ದಲ್ಲೇ ಎಲ್ಲ ಆಗುತ್ತೆ. ನೋಡ್ಕೋತಾ ಇರೋ ಆಂಟಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ದೇವ್ರು ಚೆನ್ನಾಗಿಟ್ಟಿರಲಿ ಅವ್ರನ್ನ. ಇಲ್ಲಿ ನನ್ನ ಮಗನಿಗೆ ಹಾಲು ಕಾಯಿಸ್ಕೊಟ್ಟಿದ್ರ, ಅವ್ರನ್ನ ಮನೆಯವ್ರು ಹಾಲು ಎಲ್ಲ ಆರಿಸಿ ಫೀಡಿಂಗ್ ಬಾಟ್ಲಿಗೆ ಹಾಕಿ ಕೊಡ್ತಿದ್ರು. ಇಲ್ಲ ಆಲ್ರೆಡಿ ರೊಟ್ಟಿ ಹಾಕ್ತಾಯಿದ್ರು. ಯಾಕೆಂದರೆ ತುಂಬ ಜನ ಇದ್ದೀವಿ, ಅವರು ಬೇರೆ ಮಾಡ್ಕೋಬೇಕಿತ್ತು. ಬಟ್ ಐಡಿಯಾ ಇಲ್ಲದೆ ರೊಟ್ಟಿ ಕಲ್ಲು ಸಿಕ್ಬಿಟ್ಟಿದ್ರ. ಒಬ್ಬೊಬ್ರಿಗೂ 5 ನಿಮಿಷ 10 ನಿಮಿಷ ಕಾಯಿಸ್ತಾಯಿತ್ತು. ಅದೊಂಚೂರು ತಿನ್ಕೊಂಡು ಬರೋದು ಲೇಟಾಗೋಯ್ತು ಇವತ್ತು. ಹಾಗೋ ಹಿಂಗೋ ಬೇಗ ಪಾಪ ಮಾಡ್ತಾಯಿದ್ರು. ನನ್ನ ಮಗ ಕೂತ್ಕೊಂಡೆಲ್ಲ ಆಟಾಡಿಸ್ತಾ ಇದ್ದ ಅವ್ರ ಚಿಕ್ಕಮ್ಮ ದೊಡ್ಡಮ್ಮರ ಜೊತೆ ಎಲ್ಲ ಜೊತೆ ಬೇಗ ಮಿಂಗಲ್ ಆಗಿಬಿಡ್ತಾನೆ ಅವನು. ನಂತರ ನಮ್ಮ ಮನೆಯವರು ಅಷ್ಟೇ ಬೇಗ ಎಲ್ಲ ಜೊತೆ ಮಿಂಗಲ್ ಆಗ್ತಾರೆ. ನನ್ನ ಮಗನಿಗೂ ಅದೇ ಬುದ್ಧಿ ಬಂದುಬಿಟ್ಟಿದೆ. ಅದೊಂದು ಖುಷಿ ಆಗುತ್ತೆ. ಆಲ್ರೆಡಿ ಮದ್ದೂರು ತಲುಪಿದ್ವಿ. ಫುಲ್ಲು ಎಲ್ಲ ಕಡೆ ಲೈಟಿಂಗ್ಸು ನೋಡೋಕ್ಕೊಂಥರ ಖುಷಿ. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ನಾನು ಮೊನ್ನೆನೇ ಬಂದಿದ್ದಲ್ವ ಊರಿಗೆ, ಅದಕ್ಕೋಸ್ಕರ. ಹಂಗೆ ಬರಬೇಕಾದ್ರೆ ನಮ್ಮ ಮನೆ ಹತ್ರ ಹೋಗಿದ್ದು ಬಣ್ಣ ಎಲ್ಲ ಹೊಡಿತಾಯಿದ್ರು. ಹಾಗಾಗಿ ಒಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಮನೆ ಹತ್ರ ಡೈರೆಕ್ಟ್ ಇಲ್ಲಿಗೆ ಬಂದು ಆಮೇಲಿಂದ ಆ ಮನೆ ಹತ್ರ ಹೋದ್ವಿ. ಆಲ್ರೆಡಿ ಇಲ್ಲಿ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಎಲ್ಲ ಒಂದು ಕೋಟ್ ಹೊಡೆದಿದ್ದಾರೆ, ಇನ್ನೊಂದು ಡಬಲ್ ಕೋಟ್ ಹೊಡಿಬೇಕು. ಅದನ್ನೆಲ್ಲ ಹೇಳ್ಕೊಂಡು ಈಗ ದೇವ್ರ ಮನೇಲೂ ಸ್ವಲ್ಪ ಅದು ಸಜ್ಜಾ ಕಲ್ಲು ಇಟ್ಕೊಂಡಿದ್ದಾರೆ ಫೋಟೋ ಇಡೋಕ್ಕೆ. ಅದೊಂದು ಸ್ವಲ್ಪ ಚಿಕ್ಕದನ್ನಿಸ್ತು. ಅದನ್ನು ಮೇಸ್ತ್ರಿ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಕೊಂಡು ಬಂದ್ವಿ. ಈ ಕಡೆ ಎಲ್ಲ ಆದಮೇಲೆ ನಮ್ಮ ಮನೆಯವರು ಅಲ್ಲಿ ಆ ಕಡೆ ಗಾಡಿ ಬರ್ತಾ ಇರಲಿಲ್ಲ, ಅದಕ್ಕಾಗಿ ಅವರು ಆ ಮನೆ ಹತ್ರನೇ ಗಾಡಿ ನಿಲ್ಲಿಸ್ಬಿಟ್ರು. ಇವಾಗ ನಾನು ನನ್ನ ಮಗ ನಡ್ಕೊಂಡು ಬರ್ತಾಯಿದ್ದೀವಿ. ಇದು ನಮ್ಮ ಏರಿಯಾ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಹಬ್ಬ ಆದಂಗೆ ಆಗುತ್ತೆ. ಜಾತ್ರೆ ಅಂದ್ರೂ ತಪ್ಪಾಗೋದಿಲ್ಲ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಈ ನೈಟಿಗೆ ಮೆರವಣಿಗೆ ಇರುತ್ತೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋಕೆ 2 ಕಣ್ಣು ಸಾಲಲ್ಲ. ನಾನು ಇದೊಂದನ್ನು ತುಂಬ ಮಿಸ್ ಮಾಡ್ಕೋತೀನಿ. ಈ ಏರಿಯಾ ಬಿಟ್ಟು ಹೋದ್ಮೇಲೆ ನಂಗೆ ಈ ಥರ ಎಲ್ಲ ತುಂಬ ಹಾಡು ಮತ್ತು ಈ ಥರ ಎಲ್ಲ ಹಾಕ್ಕೊಂಡು ಸೀರೆ ಸೆಟ್ಟು ಈ ಥರ ಎಲ್ಲ ಅಲಂಕಾರ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ಮನೇಲಿ ಲವಲವಿಕೆಯಿಂದ ಇಟ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಒಂದು ರೌಂಡ್ ವಿಸಿಟ್ ಹಾಕ್ಕೊಂಡು ಬರ್ಬೋದು ಹೊರಗಡೆ. ಆ ಥರ ಆ ಏರಿಯಾಗೆ ಹೋದ್ಮೇಲೆ ನಾವೇ ಇಲ್ಲಿಗೆ ಹೊಸಬ್ರ ಥರ ಅನಿಸ್ಬಿಡ್ತೀವಿ. ಅದೊಂದು ಸಣ್ಣದಾಗಿ ಬೇಜಾರಾಗ್ತದೆ. ಈ ವರ್ಷ ಲಾಸ್ಟ್ ಅಲ್ವಾ ಇಲ್ಲಿ ಅಂತ ಅಂದ್ಕೊಂಡು ಸಣ್ಣದಾಗಿ ಕಣ್ಣಲ್ಲಿ ನೀರು ಬೇರೆ ತುಂಬಿಕೊಳ್ಳುತ್ತೆ. ಗೊತ್ತಿಲ್ಲ, ತುಂಬ ಫೀಲಿಂಗ್ಸ್ ಈ ಮನೇಲಿ. ಎಲ್ಲ ಪೂಜೆ ಎಲ್ಲ ಆಯಿತು. ಬಂದು ಬೇಗನೆ ವಾರ ಎಲ್ಲ ಮುಗಿಸಿ ಪೂಜೆನೂ ಮಾಡಿ ಮುಗಿಸ್ಬಿಟ್ಟೆ. ನೆಕ್ಸ್ಟ್ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟೆ. ನನ್ನ ಮಗ ಮಲ್ಕೊಬಿಟ್ಟ ಬಟ್ಟೆ ಹಾಕ್ತಾ ಇದ್ದಂಗೆ. ನನ್ನ ಮಗಳು, ನಾನು ಮತ್ತು ಅಕ್ಕ, ಅಂದರೆ ನಮ್ಮಮ್ಮ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಅತ್ತೆ ಮಗಳು, ಅವರು, ನಾನು, ನನ್ನ ಚಿನ್ನು 3 ಜನನೂ ಟೆಂಪಲ್ಗೆ ಒಳಗಡೆ ಹೋದ್ವಿ. ಸೀದಾ ದರ್ಶನವೂ ಆಯಿತು. ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲಮ್ಮ ತಾಯಿಗೆ ಇವತ್ತು.
ನೋಡೋಕೆ ಎರಡು ಕಣ್ಣು ಸಾಲಲ್ಲ. ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಈ ಸಲ. ನಮ್ಮ ಅದೃಷ್ಟಕ್ಕಿದೆ ಲಾಸ್ಟಲ್ಲಿ ಆಗ್ಬಿಡ್ತಾಯಿದೆ, ಅದೇ ನಮ್ಗೆ ಬೇಜಾರು. ಈಗ ಈ ಏರಿಯಾದಲ್ಲಿ ಇದ್ದೇ ಸೆಲೆಬ್ರೇಟ್ ಮಾಡೋದು ಒಂಥರ ಇದೆ, ಇನ್ನು ಪಕ್ಕದ ಏರಿಯಾದಲ್ಲಿದ್ದು ಇಲ್ಲಿಗೆ ಬರೋದು ಬೇರೆ ಥರ ಇರುತ್ತೆ. ಅದಕ್ಕಾಗಿ ಇಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋ ಹಾಗಿರಲಿಲ್ಲ. ನಾನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಕದ್ದು ಮುಚ್ಚಿ ರೆಕಾರ್ಡ್ ಮಾಡ್ಕೊಂಡಿರೋದಿದು. ನಿಮಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಎಲ್ಲವ. ಈ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ತೀರ್ಥ ತೊಗೊಳ್ಳೋಣ ಅಂತ ಈಚೆ ಬಂದ್ವಿ. ತೀರ್ಥ ತೊಗೊಂಡು ನೆಕ್ಸ್ಟು ಅನ್ನ ಸಂತರ್ಪಣೆ ಇರುತ್ತೆ. ಪ್ರತಿ ವರ್ಷವೂ ಐತೆ, ಒಂದು ವರ್ಷವೂ ಮಿಸ್ ಮಾಡಲಿಲ್ಲ ಇಲ್ಲಿ. ನಾ ಬಂದಾಗಿಂದನೂ ನಾವು ಸ್ಕೂಲ್ಗೆ ಹೋಗಿದ್ದಾಗ ಕಾಲದಿಂದನೂ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಅವಾಗೆಲ್ಲ ಸ್ಕೂಲ್ನವನ್ನೆಲ್ಲ ಕರ್ಕೊಂಡು ಬರ್ತಿದ್ರು ಮಧ್ಯಾಹ್ನದ ಊಟಕ್ಕೆ. ಸ್ಕೂಲಲ್ಲಿ ಅಡುಗೆ ಮಾಡ್ತಾ ಇರಲಿಲ್ಲ, ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲ್ನಲ್ಲೇ. ಇಲ್ಲಿಗೆ ಕರ್ಕೊಬರ್ತಿದ್ರು. ಈಗೆಲ್ಲ ಆ ಪದ್ಧತಿ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಇದು ಹೊರಗಿನ ಲುಕ್ಕು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ತೊಟ್ಲಿದೆಯಲ್ಲ, ಅಲ್ಲಿ ನಿಮ್ಮ ಹರಕೆ ಏನೇ ಇದ್ರೂ ಅಲ್ಲಿಗೆ ನೀವು ಬೇಡ್ಕೊಂಡು ನಿಮ್ಮ ಕೈಲಾದಷ್ಟು ಅಮೌಂಟನ್ನ ಹಾಕಿದ್ರೆ ಮಕ್ಳು ಇಲ್ದಿರೋರು ಮಕ್ಕಳಾಗುತ್ತೆ, ಮದುವೆ ಆಗದಿರೋರಿಗೆ ಮದುವೆ ಆಗುತ್ತೆ. ಈ ಥರ ಕೆಲವೊಂದು ಇದೆ, ಅದೆಲ್ಲ ಮಾಡ್ತಾರೆ. ಸಂಜೆಗೆ ಆ ತೊಟ್ಲಲ್ಲಿ ತಾಯಿ ವಿಗ್ರಹನ ಕೂರಿಸಿ ತೊಟ್ಲಲ್ಲಿ ತೂಗಿಸ್ತಾರೆ. ಅದು ಚೆನ್ನಾಗಿರುತ್ತೆ. ನಾನು ನೋಡೋಣ ಆದರೆ ಕ್ಯಾಪ್ಚರ್ ಮಾಡ್ಕೊತೀನಿ. ಇವಾಗ ಊಟಕ್ಕೆ ಬಂದ್ವಿ. ಆಲ್ಮೋಸ್ಟ್ 12:30ಇಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ಮಧ್ಯಾಹ್ನದಂಗೆ ಇನ್ನೂ ಸ್ಟಾರ್ಟ್ ಆಗಿಬಿಡ್ತಾರೆ. ನಾವು ಬೇಗನೆ ಹೋದ್ವಿ. ನನ್ನ ಮಗ ಮಲ್ಕೊಬಿಟ್ಟಿದ್ದ, ಅದೊಂದು ಬೇಜಾರಾಯಿತು ಪಾಪಚ್ಚ. ಅವನಿಗೆ ಪ್ರಸಾದ ತಿನ್ಸೋಕ್ಕಾಗಲಿಲ್ಲ ಅಂತೇಳಿ ಲಡ್ಡು ಮಾತ್ರ ತೊಗೊಂಡು ಬಂದೆ. ಆಯ್ತು, ಇವಾಗ ಊಟ ಎಲ್ಲ ಆಯಿತು. ಮುಗಿಸ್ಕೊಂಡು ಹಾಗೆ ಸಣ್ಣದಾಗಿ ಕೈ ತೊಳ್ಕೊಂಡೆಲ್ಲ ಆದಮೇಲಿಂದ ಸಣ್ಣ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ, ನಾವು ಎದ್ದು ಬಂದಮೇಲೆ ತುಂಬ ರಶ್ ಆಗೋಯ್ತು ಆ ಕಡೆ. ಇನ್ನು ಸಂಜೆ ಅಂತ ಆಯ್ತಾ ಫುಲ್ ರಶ್ ಆಗುತ್ತೆ. ಇದೇ ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗ್ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್.